ಆ, ಹೋದ ತಿಂಗಳಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕಡೆಯಿಂದ ವಿದ್ಯಾರ್ಥಿ ಆರೋಗ್ಯ ಬಂಧು ಅಂತ ಕಾರ್ಡ್, ಒಂದು ಸ್ಟೂಡೆಂಟ್ ಹೆಲ್ತ್ ಕಾರ್ಡ್ ಲಾಂಚ್ ಮಾಡಿದ್ವಿ. ಸೊ ಈ ಕಾರ್ಡಲ್ಲಿ ಏನೇನು ಫೀಚರ್ಸ್ ಇವೆ ಅಂದರೆ, ಒಂದು ನಮ್ಮ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಸಮಾಜ್ ಕಲ್ಯಾಣ ಹಾಸ್ಟೆಲ್ ಇರಲಿ, BCM ಹಾಸ್ಟೆಲ್ ಇರಲಿ, ಮೈನಾರಿಟಿ ಇರಲಿ, ಆಮೇಲೆ ಕ್ರೈಸ್ ಹಾಸ್ಟೆಲ್, ರಾಣಿ ಚೆನ್ನಮ್ಮ, ಮೊರಾರ್ಜಿ ದೇಸಾಯಿ, ಇವು ಎಲ್ಲ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಹೆಲ್ತ್ ಕಾರ್ಡ್ ಕೊಡಬೇಕು ಅಂತ ನಮ್ಮ ಐಡಿಯಾ ಇತ್ತು. ಸೊ ಆ ಐಡಿಯಾ ನಿಟ್ಟಿನಲ್ಲಿ ನಾವು ಎಲ್ಲ 20,000, ಆಲ್ಮೋಸ್ಟ್ 20,000 ಮಕ್ಕಳಿಗೆ ನಾವು ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದೀವಿ. ಈಗಲೇ ಸುಮಾರು ಮಕ್ಕಳಿಗೆ ಹಂಚಿಕೆ ಆಗಿದೆ. ಆಮೇಲೆ ಅವ್ರದ್ದು ಹೆಲ್ತ್ ಚೆಕಪ್ಪನ್ನು ನಡೆದಿದೆ, ಈಗಲೇ ನಡೀತಾ ಇದೆ ಕೆಲವೊಂದು ಕಡೆ. ಸೊ ಸುಮಾರು ಕಡೆ ನಾವು ಪೂರ್ತಿ ಈ ತಿಂಗಳಲ್ಲಿ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು, ಕಂಪ್ಲೀಟ್ ಅಂದರೆ ಈ ವಾರದಲ್ಲಿ ಪೂರ್ತಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಪ್ರತಿಯೊಂದು ಕಡೆ ಹೆಲ್ತ್ ಚೆಕಪ್ ಆಗಬೇಕು ಅಂತ ನಾವು ಈಗಲೇ ಸಂಬಂಧಪಟ್ಟ PHCಗೆ, ಆ ಹಾಸ್ಟೆಲ್ಗೆ ಮ್ಯಾಪ್ ಮಾಡಿದ್ದೀವಿ. ನಮ್ಮ DH ಅವ್ರ ಮುಖಾಂತರ ಮಾಹಿತಿ ತಗೊಂಡು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೋಆರ್ಡಿನೇಷನ್ ನಾವು ಮಾಡ್ತಾಯಿದ್ದೀವಿ. ಏನು ಇಂಪಾರ್ಟೆಂಟ್ ಇದು ಅಂದರೆ, ಕಾರ್ಡಲ್ಲಿ ವಿಶೇಷ ಏನಂದರೆ, ಇದರಲ್ಲಿ ಎರಡು ಇದರಲ್ಲಿ ಬರುತ್ತೆ. ಒಂದು ಪಿಂಕ್ ಕಾರ್ಡ್ ಫಾರ್ ಗರ್ಲ್ಸ್, ಆಮೇಲೆ ಬ್ಲೂ ಕಾರ್ಡ್ ಫಾರ್ ಬಾಯ್ಸ್. ಸೊ ಪ್ರತಿಯೊಂದು ಹಾಸ್ಟೆಲಲ್ಲಿ ಅವ್ರವ್ರ ಹತ್ರ ಇದು ಕಾರ್ಡ್ ಇರೋದು. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರದ್ದು ಹೆಲ್ತ್ ಬಗ್ಗೆ ಚೆಕಪ್ ಇರುತ್ತೆ. ಸೊ ಪ್ರತಿಯೊಂದು ತಿಂಗಳ ಹೆಲ್ತ್ ಡಾಕ್ಟರ್ಸ್ ಹೋಗಿ ಕನ್ಸಲ್ಟ್ ಆಗಿರುವ ನಂಬರ್, ಆ್ಯಂಬುಲೆನ್ಸ್ ನಂಬರ್, ಇವು ಎಲ್ಲ ಹಾಕಿದ್ವಿ. ಆಮೇಲೆ ಅಪೌಷ್ಟಿಕ ಆಹಾರಗಳು ಮತ್ತು ಪೌಷ್ಟಿಕ ಆಹಾರಗಳು ಯಾವ ರೀತಿ ಅವರು ತಿನ್ನಬೇಕು ಅದರದ್ದು ವಿವರ ಹಾಕಿದ್ದೀವಿ. ಯಾಕೆಂದರೆ ಇವಾಗ ಫಾಸ್ಟ್ ಫುಡ್ ಜಾಸ್ತಿ ಆಗ್ತಾ ಇರೋದು, ಅದರದ್ದು ಉಪಯೋಗ ಅಂದರೆ ಇದು ಜಾಸ್ತಿ ಫಾಸ್ಟ್ ಫುಡ್ದು ಉಪಯೋಗ ಆಗ್ತಾಯಿದೆ. ಅದು ಕಡಿಮೆ ಮಾಡಿಕೊಂಡು ನಾವು ಹೆಲ್ದಿ ಡಯಟ್ ಯಾವ ಪ್ರಕಾರ ಇದು ಮಾಡಬೇಕು ಅಂತ ನಾವು ಅದನ್ನು ಹಾಕಿದ್ದೀವಿ. ಸೊ ಈ ಎಲ್ಲ ಮುಖಾಂತರ ನಾವು ನಮ್ಮ ಮಕ್ಕಳ ಆರೋಗ್ಯ ಇರಲಿ, ಹೆಲ್ತ್ ಇರಲಿ ಸರಿಪಡಿಸಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತಾಯಿದ್ದೀವಿ. ಆರೋಗ್ಯ ಬಂಧು ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಪಂಚಾಯತಿಯಿಂದ ಪ್ರಾರಂಭಿಸಲಾಗ್ತದೆ. ಸೊ ಇದೇನಂತಂದರೆ, ಪ್ರತಿ ಒಂದು ಹಾಸ್ಟೆಲ್ಗಳಿಗೆ, ನಮ್ಮಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಾಸ್ಟೆಲ್ಗಳಿಗೆ ಸೊ ನಾವು ಹೆಲ್ತ್ ಚೆಕಪ್ಗೋಸ್ಕರ ನಮ್ಮ CO ಸರು ಒಂದು ಹೆಲ್ತ್ ಕಾರ್ಡ್ ಅಂತ, ಆರೋಗ್ಯ ಬಂಧು ಅಂತ ಹೆಲ್ತ್ ಕಾರ್ಡ್ ಮಾಡಿಸಿದ್ದಾರೆ. ಸೊ ಆ ಹೆಲ್ತ್ ಕಾರ್ಡು ಅಂದರೆ ಗಂಡು ಮಕ್ಕಳಿಗೆ ಒಂದು ಕಲರು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಕಲರ್, ಅಂದರೆ ಐಡೆಂಟಿಫೈ ಮಾಡಲಿಕ್ಕೆ ಅಂತ. ಸೊ ಎಲ್ಲ ನಾವು ಹಾಸ್ಟೆಲ್ಗಳನ್ನ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಮತ್ತು ವೈದ್ಯಾಧಿಕಾರಿಗಳು ಪ್ರತಿ ತಿಂಗಳು ನಾವು ಹೆಲ್ತ್ ಚೆಕಪ್ ಮಾಡ್ತದೆ. ಈಗಾಗಲೇ ನಮ್ಮ ಶಾಲಾ ಆರೋಗ್ಯ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಬಟ್ ಆದರೆ ಇದು ಪ್ರತಿ ಒಂದು ತಿಂಗಳು, ಆವಾಗ 3 ತಿಂಗಳಿಗೆ ಒಂದು ಸಲ ಮತ್ತು 6 ಮಂತ್ಸ್ಗೆ ಒಂದು ಸಲ ಮಾಡ್ತಾ ಇದ್ವಿ. ಸೊ ಇದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಚೆಕ್ ಮಾಡಬೇಕಂತ ಒಂದು ನಮ್ಮ ಜಿಲ್ಲೆಯಲ್ಲಿ ಕ್ರಮ ತೆಗೆದುಕೊಂಡಿರೋದ್ರಿಂದ, ಈ ಒಂದು ಹೆಲ್ತ್ ಕಾರ್ಡಲ್ಲಿ ಪ್ರತಿ ಒಂದು ತಿಂಗಳು ಅವರವರು ಏನು ಹೆಲ್ತ್ ಸ್ಟ್ಯಾಟಿಕ್ಸ್ ಇರ್ತದೆ, ಏನು ಅದು ತಿಂಗಳ ನೋಡ್ಕೊಳ್ಳೋವಾಗ ಮುಖ್ಯವಾಗಿ ಅನಿಮಿಯಾ ಇರ್ಬೋದು, ಬೇರೆ ಬೇರೆ ಥರ ಇದಿರ್ಬೋದು, ಸೊ ಬೇರೆ ಡಿಫಿಷಿಯನ್ಸಿ ಇರ್ಬೋದು. ಸೊ ಅದನ್ನು ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಫಾಲೋ ಅಪ್ ಮಾಡಲಿಕ್ಕೂ ಈಸಿ ಆಗುತ್ತೆ.